ಮುಸ್ಲಿಮರಿಗೂ ನ್ಯಾಯ ಸಿಗಬೇಕು ಅಂತ ಮೀಸಲಾತಿಯನ್ನ ಕೊಡಲಾಗಿದೆ. ಸಂವಿಧಾನದಂತೆ ನಡೆದುಕೊಳ್ಳಲು ಮೀಸಲಾತಿಯನ್ನ ನೀಡಿದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷದಿಂದ 2 ಕೋಟಿಗೆ ಮೀಸಲಾತಿ ನೀಡಿದ್ದೇವೆ, ಓಲೈಸಲು ಮೀಸಲಾತಿ ನೀಡಿದ್ದಾರೆಂದು ಆರೋಪವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರೋಧಿಸಿದವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮೊದಲು 50 ಲಕ್ಷಕ್ಕೆ ಮಾಡಿದೆ, ಆಮೇಲೆ 1 ಕೋಟಿಗೆ ಮಾಡಿದೆ, ಈಗ 2 ಕೋಟಿ ರೂಪಾಯಿಗೆ ಮಾಡಿದ್ವಿ. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು. ಏನ್ ಅಪೀಸ್ಮೆಂಟ್ ಮಾಡ್ತಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ? ವಿದ್ಯಾವಂತರಾಗಿದ್ದಾರ? ಆರ್ಥಿಕವಾಗಿ ಸಬಲರಾಗಿದ್ದಾರ? ಮತ್ತೆ ಯಾಕೆ ಮಾಡಬಾರದು? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಓಲೈಸುತ್ತದೆ. ಈ ಸಮಾಜದಲ್ಲಿ ಯಾರೇ ಇರಲು ಕೂಡ, ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವರೆಲ್ಲರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಮೇಲ್ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು. ನಾವು ಯಾರ ವಿರೋಧಿನೂ ಅಲ್ಲ, ಯಾವ ಜಾತಿ ವಿರೋಧಿನೂ ಅಲ್ಲ. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ, ಆ ಜನರ ಪರವಾಗಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರ.